MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಎಕ್ಕೂ ಇದರ ನೋವೇನು ಅನ್ನೋದಾದರೆ ಇದರ ಶಾಪ ಎಷ್ಟರ ಮಟ್ಟಿಗೆ ನಿಮಗೆ ತಟ್ಟುತ್ತೆ, ಉಸಿರು ತಟ್ಟುತ್ತೆ ಅನ್ನುವಂಥ ಮಾತನ್ನು ನಾನು ನೆನ್ನೆಯಿಂದ ಹೇಳ್ತಾ ಇದ್ದೀನಿ. ಈ ತಂದೆ ನೋಡಿ ಗೊತ್ತಾಗುತ್ತೆ. ಕೋಟಿಗಟ್ಟಲೆ ದುಡಿದಿದ್ದಾನೆ ಈ ಮನುಷ್ಯ, ಕೋಟಿಗಟ್ಟಲೆ. 4 ದಿವಸ ಆಯಿತು ಮಗನ ಕಳ್ಕೊಂಡು, ಮನೆ ಖಾಲಿ, ಮನಸ್ಸು ಖಾಲಿ, ಪಾಪ ಬರೀ ಕಣ್ಣೀರು. ಮಗ ಓಡಾಡ್ತಿದ್ದಂಥ ಜಾಗಗಳಿಗೆಲ್ಲ ಹುಚ್ಚಿನ ಥರ ಓಡಾಡ್ತಾನೆ ಈ ತಂದೆ. ಯಾರಿಗೂ ಕೂಡ ಈ ಭೂಮಿಗೆ ತಂದೆಗೆ ಧೈರ್ಯ ಹೇಳುವಂತ ಧೈರ್ಯ ಬರ್ತಾ ಇಲ್ಲ ನೋಡಿ. ಇದೇ ಜಾಗದಲ್ಲಿ ನನ್ನ ಮಗನ ಮಲಗಿಸಿದ್ದೀನಿ. ಈ ಥರ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಇದೇ ಜಾಗದಲ್ಲಿ ನನ್ನ ಮಗನ ಮಲಗಿಸಿದ್ದೀನಿ. ನನ್ನ ಮಗ ಇಲ್ಲ, ನನ್ನ ಮಗಳಿಗೋಸ್ಕರ ಮಾಡಿದಂತ ಇದು ಇಲ್ಲೇ ಅಲ್ಲ ಹಾಕಿದ್ದೀನಿ. ಈ ಥರ ಪರಿಸ್ಥಿತಿ ಬೇರೆ ಯಾರ ತಂದೆ ತಾಯಿಗೂ ಬರೋದು ಬೇಡ. ನನ್ನ ಮಗನಿಲ್ಲ ಮಲಗಿಸಿದ್ದೀನಿ, ನನ್ನ ಮಗನ ಜೊತೆ ಮಲಗಿದ್ದೀನಿ, ನನ್ನ ಮಗನ ಜೊತೆ ಮಲಗಿದ್ದೀನಿ. ತಂದೆ ತಾಯಿಗಳಿಗೆ ಅದೆಷ್ಟು ಕನಸುಗಳು ಕನವರಿಕೆಗಳಿರ್ತಾವ್ರಿ. ಎಷ್ಟು ಕನಸಿದೆ ನೋಡಿ ಆ ತಂದೆಗೆ. ಎಂಥ ಅದ್ಭುತವಾದಂಥ ತಂದೆ. ಕೋಟಿ ಕೋಟಿ ಗಳಿಸಿದ್ದಾರೆ, ಹಣ ಗಳಿಸಿದ್ದಾರೆ. ಮಗನ ಬಗ್ಗೆ ಅಪಾರವಾದಂಥ ಪ್ರೀತಿ, ಕಾಳಜಿ, ಕನಸು, ಕನವರಿಕೆ. ಮಗ ಈ ಭೂಮಿನೇ ಆಳಬೇಕು ಅಂತ ತಂದೆ ಕನಸು ಕಂಡಿದ್ದ. ಆದರೆ ಮಗ ಭೂಮಿಯ ಒಳಗಡೆ ಮಲಗಿದ್ದಾನೆ ಶವವಾಗಿ. ಯಾರ ಕಾರಣ ಇದಕ್ಕೆ? ಅದಕ್ಕೆ ನಾನು ಹೇಳ್ತಾ ಇದ್ದೆ, ನೀವೇನೋ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಕರ್ಕೊಂಬಂದು ಮೇಳೈಸ್ಬಿಟ್ರಿ ವೇದಿಕೆ ಮೇಲೆ. ಆದರೆ ಇವ್ರ ಶಾಪ ತಟ್ಟದಂಗಿರುತ್ತೆ, ನಿಮಗೆ ತಟ್ಟುತ್ತೆ. ನಿಮ್ಮ ಯೋಗ್ಯತೆಗೆ ನೀವು ಮಾಡಿಕೊಡದಿರುವಂಥ ವ್ಯವಸ್ಥೆ ಇದೆಯಲ್ಲ, ಅವ್ಯವಸ್ಥೆ ಇದೆಯಲ್ಲ ಮಾಡಿದ್ದು, ಅದು ಇಂಥವ್ರನ್ನೆಲ್ಲ ಬಲಿ ಹಾಕ್ತು. ಇಂಥವ್ರನ್ನೆಲ್ಲ ಸೂತಕ ಇದೆ ಅವರ ಮನೆಯಲ್ಲಿ. ನಮ್ಮದು ನಿಮ್ಮದು ಏನು ಹೋಗಬೇಕು? ಸತ್ತಿರೋರು ನಮ್ಮ ಮಕ್ಕಳ, ನಮ್ಮ ಮನೆಯವರ ಸತ್ತಿರೋರು ಅಲ್ವಲ್ಲ. ರಾಜಕಾರಣಿಗಳ ಮಕ್ಕಳುಗಳು, ಅಧಿಕಾರಿಗಳ ಮಕ್ಕಳುಗಳು, ದೊಡ್ಡ ಮಕ್ಕಳುಗಳು ಸಾಯಲ್ಲ. ಆಮೇಲೆ ಈ ಸಣ್ಣವ್ರು ಸತ್ತರೆ ಅವ್ರ ಜೀವಕ್ಕೆ ಬೆಲೆ ಇಲ್ಲ. ನಾಚಿಕೆ ಆಗಬೇಕು ವ್ಯವಸ್ಥೆಗೆ. ಒಬ್ಬ ಮನುಷ್ಯ ಸಂಕಟದಲ್ಲಿದ್ದಂಥ ಸಂದರ್ಭದಲ್ಲಿ ಆತನ ಸ್ಥಾನದಲ್ಲಿ ಇದ್ಕೊಂಡು ಯೋಚನೆ ಮಾಡಬೇಕು ನಾವು. ಇನ್ನು ಉಳಿದಂಥವ್ರ ಕಣ್ಣೀರು ಯಾವ ರೀತಿ ಇರುತ್ತೆ, ಅದರ ನೋವೇನು, ಅದರ ಸಂಕಟ ಏನು ಅನ್ನುವಂಥದ್ದು. ಬನ್ನಿ, ನಮ್ಮ ಪ್ರತಿನಿಧಿಯ ಜೊತೆಗೆ ಭೂಮಿಗೆ ತಂದೆ ಮಾತಾಡಿದ್ದಾರೆ, ಏನಂತಾರೆ ನೋಡೋಣ. ಈಗ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಕುಪ್ಪಗೋಡು ಗ್ರಾಮದ ಭೂಮಿಕ್ ಅವರ ಮನೆಯಲ್ಲಿದ್ದೀವಿ. ನಮ್ಮ ಜೊತೆ ಮಾತಾಡಲಿಕ್ಕೆ ಭೂಮಿಕ್ ಅವರ ತಂದೆ ಲಕ್ಷ್ಮಣ್ ಅವರ ಇದ್ದಾರೆ. ಸರ್ ಹೇಳಿ ಸರ್, ಮಗನ ಕಳ್ಕೊಂಡು 3 ದಿನ ಆಗಿದೆ. ಮಗನ ನೋವಿನಲ್ಲಿ ಸಹಜವಾಗಿ ನಿಮ್ಮ ನೋವಿನಲ್ಲಿ ಕರ್ನಾಟಕದ 7 ಕೋಟಿ ಜನತೆ ಕೂಡ ಇದ್ದಾರೆ ಸರ್. ಏನು ಹೇಳಲಿ ಸರ್, ನಾನು ಹೇಳೋದಕ್ಕೆ ಏನು ಉಳಿದಿಲ್ಲ. ಏನು ಹೇಳಬೇಕು ಅಂತ ಗೊತ್ತಿಲ್ಲ. ನೋಡಿ, ನನಗೆ ನೋವು, ನಾನು ಒಬ್ಬನೇ ಅಲ್ಲ, ನನ್ನಂಥ 11 ತಂದೆ ತಾಯಿಗಳು ನೋವು ಅನುಭವಿಸ್ತಾ ಇದ್ದಾರೆ. ಆದರೆ ಈ ಥರ ಸರ್ಕಾರದವರು ಇವ್ರ ಕೈಲಿ ಮಾಡೋ ಒಂದು ಇದಿಲ್ಲ ಅಂದಮೇಲೆ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದು ಭಾಳ ತಪ್ಪಿದೆ, ಭಾಳ ತಪ್ಪು. ಹಿಂದಿನ ದಿವಸ ಮ್ಯಾಚ್ ಆಗ್ತಾಯಿತ್ತು. ನಮ್ಮ ಮನೆಗೆ ಯಾರೋ ಗೆಸ್ಟ್ ಬಂದಿದ್ರು, ಅವ್ನ ಮ್ಯಾಚನ್ನು ನೋಡ್ತಾ ಇರಲಿಲ್ಲ. ಯಾರೋ ಗೆಸ್ಟ್ ಬಂದಿದ್ರು, ಆ ಗೆಸ್ಟ್ ಬಂದಾರಲ್ಲ ಅಂತ ಮಾತಾಡೋಣ ಅಂತ 11 ಗಂಟೆಯಲ್ಲಿ ಬಂದ್ಬಿಟ್ಟು ಮಾತಾಡಿಸ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟು ಹೋದ. ತಿರ್ಗಾ ದಿವಸ ಬೆಳಿಗ್ಗೆ ನಾನು ನನ್ನ ಗಾರ್ಡನಲ್ಲಿ ಕೆಲಸ ಮಾಡ್ತಾಯಿದ್ದೆ ಮೇಲ್ಗಡೆ. ಹೋಗಿ ಬರ್ತೀನಿ ಅಂತಲೂ ಹೇಳಿಲ್ಲ. ಕೇಳಿದೆ ಮಗ ಎಲ್ಲೇ ಅಂತ. ಮಗ ಇಲ್ಲ, ಅವನು ಸ್ನಾನ ಮಾಡ್ತಾಯಿದ್ದ ಅಂತ ಬಾಗ್ಲಾಕೆ ಸ್ನಾನ ಮಾಡ್ತಾಯಿದ್ದ. ತಿರುಗಿ ನಾನು ನನ್ನ ಕೆಲಸ ಮುಗಿಸಿ ಕೆಳಗಡೆ ಬರೋದ್ರೊಳಗಡೆ ಮತ್ತೆ ಕೇಳಿದೆ, ಚಿನ್ನು ಎಲ್ಲಿ ಅಂತ ಕೇಳಿದೆ. ಚಿನ್ನು ಇಲ್ಲ ಅಪ್ಪ, ಮೇಲೆ ಇದೆಯಲ್ಲ, ನಾನು ಹೋಗ್ತೀನಿ ಅಮ್ಮ ಬಿಡು ಅಂತೇಳಿ ಲಾಸ್ಟ್ ಅವ್ನ ಮುಖನೂ ನೋಡಿಲ್ಲ ನಾನು. ತಿರ್ಗಾ ದಿವಸ ಸೀದಾ ಕಾಲೇಜಿಗೆ ಹೋಗ್ಬಿಟ್ಟ. ನಾನು ಅವನ ಮುಖನೂ ನೋಡೋಕ್ಕಾಗಿಲ್ಲ. ಯಾವಾಗ ಹೋಗಿ ಇವರು ಡಾಕ್ಟ್ರ್ ಬರೋಕ್ಕೆ ಹೇಳಿ ಹೋಗಿ ಕೇಳಿದಾಗ ನೋ ಮೋರ್ ಅಂದರು, ನಮ್ಮ ಪ್ರಾಣನೇ ಹೊರಟೋಯ್ತು. ಇನ್ನೂ ಒಂದು ಎಷ್ಟು ದುಃಖ ಅಂದರೆ ನೋಡಿ, ನಾನು ಕಾರಲ್ಲಿ ಹೋದರೆ ಲೇಟ್ ಆಗುತ್ತೆ, ಬೈಕಲ್ಲಿ ಹೋದರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೆಟ್ರೋದಲ್ಲಿ ಹೋದೆ. ಸಂಪಿಗೆ ಥಿಯೇಟ್ರ್ವರೆಗೂ ಮೆಟ್ರೋದಲ್ಲಿ ಹೋದೆ. ಮೆಟ್ರೋದಿಂದ ಆ ಕಡೆಗೆ ನಾನು ಹೆಂಡ್ತಿ ಹೇಳಿದ್ಲು, ಬೇಡ ಅಲ್ಲಿ ಹೋದರೆ ಲೇಟ್ ಆಗುತ್ತೆ, ನಡೀರಿ ಆಟೋ ಮಾಡ್ಕೊಂಡು ಹೋಗೋಣ ಅಂತ ಸಂಪಿಗೆ ಥಿಯೇಟ್ರಲ್ಲಿ ಇಳಿದೆ. ಇವರ ಪ್ರೊಟೆಕ್ಷನಿಗೋಸ್ಕರ ಯಾವುದೇ ಒಂದು ವೆಹಿಕಲ್ಗಳು ಬಿಡಲಿಲ್ಲ, ಯಾವುದೇ ಒಂದು ಆಟೋದವ್ರು ಬಿಡಲಿಲ್ಲ. ಆಟೋದವ್ರು ಕೇಳಿದರೆ ನಾವು ಬರಲ್ಲ ಅಂದರು. ಸಂಪಿಗೆ ರೈಲ್ವೆ ಸ್ಟೇಷನ್ನಿಂದ ಹಿಡಿದು ಮಲ್ಯ ಹಾಸ್ಪಿಟ್ಲ್
ಆಗೋವರೆಗೂ ನಾವು ಇದಕ್ಕೆ ನಡ್ಕೊಂಡು ಓಡಿ ಹೋದು. ಅವರು ಸಸ್ಪೆಂಡ್ ಮಾಡೋದ್ರಲ್ಲಿ ಯಾವ ಅರ್ಥ ಇದೆ? ಇದೇ ಪೊಲೀಸರು ತಗೊಂಡೋಗಿ ಅಲ್ಲಿ ಹಾಕಿರೋದು. ಅದನ್ನು ಬಿಟ್ಬಿಟ್ಟು ಅವರಿಗೆ ಶಿಕ್ಷೆ ಕೊಡೋದ್ರಲ್ಲಿ ಅವ್ರನ್ನ ಅನಾಮತು ಮಾಡೋದ್ರಲ್ಲಿ ಯಾವುದೇ ಆದ ಇದಿಲ್ಲ. ಇವ್ರುಗಳ ವೈಫಲ್ಯತೆನ ಅವ್ರ ಮೇಲೆ ಹಾಕೋದು ಸರಿ ಇಲ್ಲ. ಭೂಮಿಕ್ ಅವರ ಹೆತ್ತವರ ಮಾತುಗಳು ಅಂದರೆ ಇನ್ನೂ ಕೂಡ ಅವ್ರ ನೋವು ಕಡಿಮೆ ಆಗ್ತಾ ಇಲ್ಲ, ಇನ್ನೂ ಅವ್ರ ಕಣ್ಣೀರು ಕರಗ್ತಾ ಇಲ್ಲ. ಸರ್ಕಾರ ತಾನು ಮಾಡಿದ ತಪ್ಪಿಗೆ ಮತ್ತಾರಿಗೂ ಶಿಕ್ಷೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತಕ್ಕಂಥ ಆಕ್ರೋಶದ ಮಾತುಗಳನ್ನು ಇಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್ KB, TV9 ಹಾಸನ. ಅಳುತ್ತಿರುವಂಥ ತಂದೆ ತಾಯಿ ಕಾಣ್ತಿಲ್ಲ. ಏಕೆಂದರೆ ತಾಯಿ ಪಾಪ ಅವರಲ್ಲಿ ಮನೆಯ ಮೂಲೆಯಲ್ಲಿ ಅಳ್ತಾ ಕೂತ್ಕೊಂಡಿದ್ರು. ಅವ್ರಿಗೆ ಜೀವನ ಪರ್ಯಂತ ಕಾಡ್ತಿರುತ್ತೆ. ಆ ಸಂದರ್ಭದಲ್ಲಿ ನಾನು ಬಿಡಬಾರ್ದಾಗಿತ್ತು, ನನ್ನ ಮಗನ ನೋಡ್ಕೋಬೇಕಾಗಿತ್ತು, ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗೋಕ್ಕೆ ಬಿಡಬಾರ್ದಾಗಿತ್ತು, ನಾವೇ ಕಾರಣ ಅನ್ನುವಂಥ ಒಂದು ಮನೋಭಾವನೆಯಿಂದ ನರಳ್ತಾ ಇರ್ತಾರೆ. ತಾಯಿ ಪ್ರೀತಿ, ತಂದೆ ಪ್ರೀತಿ ಏನ್ರಿ? ಇರೋನೊಬ್ಬ ಮಗ ಜೀವನಕ್ಕೆ ಆಸರೆ, ಮಗನೇ ಇಲ್ಲ. ಇದು ಸ್ಥಿತಿ, ಇದು ಮಂಡ್ಯದ ಸ್ಥಿತಿ ತೋರಿಸ್ತಾ ಇದ್ದೀವಿ ನಾವು. ಪೂರ್ಣಚಂದ್ರ ಅಂತ ಪೂರ್ಣಚಂದ್ರನೇ ಇಲ್ಲ, ಮನೆಯ ಪೂರ್ತಿ ಕಪ್ಪಾಗಿದೆ. ಇವರ ಸುಖ ಶಾಂತಿ ನೆಮ್ಮದಿಗೆಲ್ಲ ಅರ್ಧಚಂದ್ರ. ಪೂರ್ಣಚಂದ್ರ ಕತ್ತಲಲ್ಲಿ ಮರೆಯಾಗ್ಬಿಟ್ಟ. ಅಮಾವಾಸ್ಯೆ ಕತ್ಲು ಆವರಿಸ್ಕೊಂಡ್ಬಿಟ್ಟಿದೆ ಅವರಿಗೆ. ಮದುವೆ ಆಗಬೇಕಾಗಿತ್ತು ಈ ಹುಡುಗ, ಬೆಳಗ್ಗೆ ಹುಡುಗಿ ನೋಡ್ಕೊಂಬಂದಿದ್ದೇನೆ ಪೂರ್ಣಚಂದ್ರ. ಆದರೆ ರಾತ್ರಿ ಅಷ್ಟೊತ್ತಿಗೆ ಇಲ್ಲವೇ ಇಲ್ಲ. ಅವರಪ್ಪ ಮಗನ್ನ ಸಮಾಧಿ ಹತ್ರ ಕೂತ್ಕೊಂಡು ಗೊಳೋ ಅಂತಾರೆ. ಯಾರಿಗೆ ಅರ್ಥ ಆಗುತ್ತೆ ಇದು? ಯಾರಿಗೆ ಅರ್ಥ ಆಗುತ್ತೆ? ನಮ್ಮ ರಾಜಕಾರಣಿಗಳಿಗೆ ಅರ್ಥ ಆಗುತ್ತಾ? ಈಗ ನೀವು ಶೋಕ ವ್ಯಕ್ತಪಡಿಸೋದು 10 ಲಕ್ಷ 15 ಲಕ್ಷ 20 ಲಕ್ಷ ದುಡ್ಡು ಕೊಡ್ತೀವಿ ಅನ್ನೋದು ಎದ್ದು ಬರ್ತಾನ ಪೂರ್ಣಚಂದ್ರ? ಬನ್ನಿ, ಅವ್ರ ತಂದೆ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಸರ್, ಏನೇ ಹೋಗಿರೋದು ಇಪ್ಪನ್ನ ಮಗನ್ನ ತಂದು ಕೊಡೋಕ್ಕಾಗತ್ತಿಲ್ಲ. ನನ್ನ ಮಗ ಹೋಗಿರೋದು ಭಾಳ ಆಘಾತ ಆಗುತ್ತೆ ಸರ್. ಮಗನ್ನ ಅವನ ನೆನಪಲ್ಲೇ ನಾನು ಕಾಲ ಕಳೆಯೋ ರೀತಿ ಆಗೋಗಿದೆ. ಅವನು ತಂದು ಕೊಡೋಕ್ಕಾಗಲ್ಲ ಸರ್. ಒಂದು ಆಧಾರ ಸ್ತಂಭ ಸರ್ ಅವನು ಆಗಿದೆ ಅವನು ನನಗೆ. ಈಗ ನಾವು ಅದೇ ಚಿಂತೆಯಲ್ಲಿ ಈಗ ಇದು ಮಾಡ್ತಾಯಿದ್ದೀವಿ. ನಾವು ಏನೂ ಮಾಡೋಕ್ಕಾಗ್ತದೆ, ನಮ್ಗೆ ಆಧಾರವಾಗಿದ್ದು. ಈಗ ನಾನು ಎದ್ದು ಏನೂ ಕೆಲಸ ಮಾಡೋಕ್ಕೆ ಆಯ್ತಾಯಿಲ್ಲ ನಮಗೆ. ಅವನು ಹೋದಾಗಿಲ್ಲ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಶಾಶ್ವತ ಸರ್, ಪುತ್ರ ಶೋಕಂ ನಿರಂತರ ಅಂತ ಶಾಶ್ವತ ಉಳ್ಕೊಬಿಡ್ತು ಸರ್. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ MDH